ಬೆಲ್ಲ ಅದಲ್ಲ ಓದಿಲ್ಲ ಕಾಣ್. ನಾನು ಉದ್ದಿನ ಬೇಳೆ ತರಲಿಕ್ಕೆ ಮೆಸೇಜ್ ಮಾಡಿದ್ರು, ಅವರು ಉಂಡೆ ಅಂತ ಹೇಳಿ ಉಂಡೆ ಬೆಲ್ಲ ಅಂತ ನೆನಪಿಸ್ತದೆ. ಉಂಡೆ ಬೆಲ್ಲ ಮುಂಚೆ ಬರ್ಕೊಂಡ ಬೆಲ್ಲ ಹಾ ಉಂಡೆ ಬೆಲ್ಲ ಉಂಡೆ ಬೆಲ್ಲ ಉಂಡೆ ಬೆಲ್ಲ ಉಂಡೆ ಬೆಲ್ಲ ಉದ್ದಿನ ಬೇಳೆ ತರಲಿಕ್ಕೆ ಹೇಳಿದಕ್ಕೆ ಉಂಡೆ ಬೆಲ್ಲ ಒಂದಿದೆ. ಅಯ್ಯ ಬರೆದಿನ ಅಂಚ ಉಂಡು ಹಿಂಗೆ ಬರೀತ ಉಂಡೆ ಬರೀತಾನ ನಾನು ಪಪ್ಪಾಯ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ಪಪ್ಪಾಯ ಮಿಲ್ಕ್ ಶೇಕ್. ಹಾಲು ಮತ್ತು ಸಕ್ಕರೆ ಹಾಕಿ ಪಪ್ಪಾಯ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೇನೆ. ಮಿಲ್ಕ್ ಶೇಕ್ ನಾನಿದು ಟೇಸ್ಟ್ ಮಾಡಿ ನೋಡಿದೆ, ತುಂಬ ಹೇಳಿದರೆ ತುಂಬ ಟೇಸ್ಟ್ ಆಗಿದೆ. ಮಲ್ಲಿಗೆ ಇಂಚಿನ ಪರಿಮಳದ ಒಂದೊಂದು ಆಗ್ತಾ ಉಂಟು. ಅದು ಮಲ್ಲಿಗೆ ಎಲ್ಲ ಬೋಳ, ಅದು ಎಂತ ಅಪೂದು ಫಲ, ಇದು ಮಲ್ಲಿಗೆ ಅಲ್ಲ, ಅದು ಯಾವುದೋ ಒಂದು ಹೂ. ಅದು ದೇವರಿಗೆ ನನಗೆ ಇಷ್ಟ ಮಲ್ಲಿಗೆ ಹೂ ಮಾತ್ರ. ನನ್ನ ಆಸೆ ಮಲ್ಲಿಗೆ ಒಂದು ಮಲ್ಲಿಗೆ ಮುಡಿದ್ರೆ ಸಹ ಒಂದು ಪಾಸಿಟಿವ್ ಫೀಲ್ ನನಗೆ ಮಲ್ಲಿಗೆ ಹೂವಿನ ಪರಿಮಳ ಕೇಳುವಾಗ. ಮತ್ತೆ ತಲೆನೋವು ಹೋಗ್ತದೆ. ಮಲ್ಲಿಗೆ ಪೂಡ್ತಾರೆ ಮಲ್ಲಿಗೆ ನೆಟ್ಟ ಸಂಟು. ಮೋಡ ಉಂಟು ತೋಚಿ, ಮೋಡ ಇದ್ದ ಕಾರಣ ಕಾಣಿಸುವುದಿಲ್ಲ ಕರೆಕ್ಟಾಗಿ. ಬೇವಿನ ಸೊಪ್ಪು ಬೇಕು, ಬೇವಿನ ಸೊಪ್ಪು ಲಕ್ಕ ಸಮೇತ ಈ ಓಡೆ ಇಡಕ್ಕೆ ನಟಿಗೆ ಲಕ್ಕ ಬೇವಿನ ಸೊಪ್ಪು ಅಂತ ಗೊತ್ತಿಲ್ಲ. ನೀರುಂಡೆ ನಿನ್ನೆ ಮಳೆ ಬಂದಿದೆ, ಮಳೆ ಹೋಗಿ ನಿನ್ನೆ ಡ್ಯಾಡಿ ಲಕ್ಕಲ್ಲ ಬರ್ತಾ ಇದ್ದ ಬೇವಿನ ಸೊಪ್ಪು ನಾನು ಹೀಗೆ ತೆಗೆದು 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 ಖಾಲಿ ಮಾಡುದು, ಮತ್ತೆ ಎಲ್ಲಿಗೆ ದೊಡ್ಡದಾಗುದು. ಇನ್ನು ಕೂಡ ಮೇಲೆ ಹೋದ್ರೆ ತೆಗಿಲಿಕ್ಕೆ ಆಗುದಿಲ್ಲ. ಸ್ಲಿಪ್ಪರ್ ಬರಿಟ್ ಬೀಳ ಹಾ ಗೊತ್ತಾಬ್ಜಾ ಗೊತ್ತಾಬ್ಜನ ಪೆಟ್ಟ ನನಗೆ ಚಪಾತಿ ಮಾಡ್ತಾ ಇದ್ದೇನೆ. ಹಾಗೆ ಬಾಜಿ ಮಾಡಬೇಕು. ನಾನು ನಿನ್ನೆ ಉದ್ದಿನ ಬೇಳೆ ತರಲಿಕ್ಕೆ ಹೇಳಿ ಉಂಡೆ ಬೆಲ್ಲ ಬಂದಿದೆ. ಉಂಡೆ ಬೆಲ್ಲ ನಾನು ಉದ್ದಿನ ಬೇಳೆ ಅಂತ ಬರ್ತದೋ ಅವರಿಗೆ ಉಂಡೆ ಅಂತ ಉಂಡೆ ಬೆಲ್ಲ ಅಂತ ಕಾಣಿಸ್ತದೆ. ತುಂಬ ಪಾಪನ ಮೊಬೈಲ್ ತೊಗೊಂಡು ಆದ ಮೆಸೇಜ್ ಅಂತೇನು. ಹಾಗೆ ಈ ಬೆಲ್ಲ ನೋಡಿ ತಂದಿದ್ದಾರೆ, ನೋಡಿ ಉಂಡೆ ಬೆಲ್ಲ. ನಾನು ಬೆಲ್ಲ ಹೇಳಲೇ ಇಲ್ಲ. ಮತ್ತು ಉದ್ದಿನ ಬೇಳೆ ಸಹ ತಂದಿದ್ದಾರೆ. ನನಗೆ ಬಾಜಿ ಮಾಡುವಾಗ ಸ್ವಲ್ಪ ಉದ್ದಿನ ಬೇಳೆ ನಾನು ಹಾಕ್ತೇನೆ, ಒಳ್ಳೇದಾಗ್ತದೆ. ಮತ್ತು ಮೆಂತ್ಯ ದೋಸೆ ಎಲ್ಲ ಮಾಡ್ತಾ ಇರ್ತೇನೆ ಅವಾಗ ನನಗೆ ಉದ್ದಿನ ಬೇಳೆ ಬೇಕಾಗ್ತದೆ. ಉದ್ದಿನ ಬೇಳೆ ಸಹ ತಂದಿದ್ದಾರೆ, ಉಂಡೆ ಬೆಲ್ಲ ಸಹ ತಂದಿದ್ದಾರೆ. ನಾನು ಆ್ಯಕ್ಚುಲಿ ಈ ಬೆಲ್ಲ ಅಲ್ಲ ಯೂಸ್ ಮಾಡೋದು. ಸಮಿತ ಬುಕ್ಕೊಂದು ಬೆಲ್ಲ ತೂಪಲೆ ಬಿಟ್ಟ ಅದು ತುಂಬ ಒಳ್ಳೇದಾಗ್ತದೆ. ಇದು ಸಹ ಒಳ್ಳೇದುಂಟು. ಗೊಲ್ದು ಬೆಲ್ಲ ಆಗ್ತದ, ಬಿಳಿ ಬೆಲ್ಲ ಅಲ್ಲ ಇದು. ಇದು ಗೊಲ್ದು ಬೆಲ್ಲ ಹತ್ತಿಯ ಕೊಂచె ಮೊಬೈಲ್ ಚಾರ್ಜಿಗೆ ಇರ್ತದ ಎಡ್ಡಾಡಿ ಚಾರ್ಜ್ ಮೊಬೈಲ್ ಇರ್ತಾನೆ ಪಪ್ಪನ ಮೊಬೈಲ್ ನೋಡಿ. ಈ ಬೆಲ್ಲ ನನಗೆ ತುಂಬ ಇಷ್ಟ. ನೋಡಿ ತುಂಬ ಹಿಡಿದೆ, ತುಂಬ ಟೇಸ್ಟ್ ಇದು ನಾವು ಹೀಗೆ ತಿನ್ನೋದು. ಚಿಲ್ಲಿ ಓ
ನಾನು ಬಟಾಟೆ ಸ್ಮ್ಯಾಶ್ ಮಾಡಲಿಕ್ಕೆ ನೋಡಿ ನನ್ನ ಹೊಸ ಸ್ಮ್ಯಾಶರ್ ಇದು ನೋಡಿ. ನಾನು ಆನ್ ರೆಡಿ ಮಾಡಿದ ಸ್ಮ್ಯಾಶ್ ಮಾಡುವ ಸ್ಪೂನ್. ಒಂದು ನನ್ನ ಹತ್ರ ಇಂಥ ಸ್ಪೂನ್ ಒಂದು 2-3 ಇತ್ತು. ಇದು ಸ್ವಲ್ಪ ತೆಳ್ಳಗಿರುವ ಸ್ಪೂನ್ ಇದು. ಹಾಗೆ ಬೇಗ ಬೆಂಡಾಯಿತು. ಹಾಗೆ ನನಗೆ ಇದು ಒಳ್ಳೆಯದಾಗ್ತದೆ ಸ್ಮ್ಯಾಶ್ ಮಾಡಲಿಕ್ಕೆ. ಬುದ್ಧಿ ಬೇಕು, ಬುದ್ಧಿ ನನ್ನಾಗೆ. ಒಳ್ಳೆ ಸ್ಮ್ಯಾಶ್ ಆಗ್ತದೆ ಇದರಲ್ಲಿ. ನಾನು ಹೊಸತು ತೆಗಿಬೇಕು ಅಂದ್ಕೊಂಡು ಮತ್ತೆ ನನಗಾಯಿತು 2-3 ಇಂಥ ಸ್ಪೂನ್ ಇದೆ ನನ್ನ ಹತ್ರ. ಯಾಕೆ ತುಂಬ ಒಂದನ್ನು ಈ ರೀತಿ ಮಾಡಿದರೆ ಹಣ ಸೇವಿಂಗ್ಸ್ ಮಾಡ್ಬೋದಲ್ಲ ಅಂತ ಆಯಿತು. ಎಸ್, ನಾವು ಪೋಸ್ಟ್ ಆಫೀಸ್ಗೆ ಹೋಗಿ ಬಂದದ್ದು. ಹಾಗೆ ಇವಳು ಸಹ ಸಿಕ್ಕಿದ್ದು. ಇವಳನ್ನು ಸಹ ಕರ್ಕೊಂಡು ಹೋದದ್ದು. ಏನು ತಿಂಡಿ ತಿಂತಿದ್ದಿ? ಏನಂತ ತಿಂಡಿ ತಿನ್ನಲಿಲ್ಲ, ಚಪಾತಿ ಮಾಡಿಟ್ಟು ಬಂದದ್ದು. ಬಾಜಿ ಮತ್ತು ಚಪಾತಿ. ಮಕ್ಕಳು ಸ್ಕೂಲಿಗೆ ಹೋದರು. ಬರ್ತೇನೆ ನನಗೆ ಖಾಲಿ ಹೊಟ್ಟೆ ಆದ ಕಾರಣ ನಡಲಿಕ್ಕೆ ಕಷ್ಟ ಆಗ್ತಾ ಉಂಟು. 2 ಗ್ಲಾಸ್ ಚಹಾ ಬರ್ತೆ, 2 ಗ್ಲಾಸ್ ಚಹಾ ಕೊಡ್ತಿದ್ದೀನಿ. ತಿಂಗಳ ಆಧಾರ್ ಕಾರ್ಡ್ ಜೊತೆ ಬರ್ತದೆ ಹೊರಗೆ. ಚಪಾತಿ ತಿಂದು ಹೋಗುವ ಅಂತ ಕರೆದೆ ನಾನು ಮನೆಗೆ. ನಿಜ ನಾವು ಬಂದು ತಿಂಡಿ ತಿನ್ನಲಿಕ್ಕೆ ಕೂತ್ಕೊಂಡಿದ್ದೇವೆ. ಚಪಾತಿ ಮತ್ತು ಬಾಜಿ. ಹೆಚ್ಚಿ ಮಲ್ಲ ಚಪಾತಿ ಇಷ್ಟ. ನನಗೆ ಚಪಾತಿ ಅಷ್ಟು ಇಷ್ಟ ಇಲ್ಲ. ಇಷ್ಟದ ಅವಳಿಗೆ ಆ ಚಪಾತಿ ಹೇಳಿದರೆ ತುಂಬ ಆಸೆ. ಅಂಚದು ಇವತ್ತು ನಿಲಕ್ನೊಟ್ಟಿಗೆ ಇಲ್ಲದಿದ್ದರೆ ಬರೋದಿಲ್ಲ ಅವಳು. ಚಪಾತಿ ಮತ್ತು ಬಾಜಿ. ಈ ಗಂಟೆ 15 ಅಂಡ್ಯಾವ. ಕಚ್ಪಾಯ್ತಾನೆ ಬೆಳಿಗ್ಗೆ ತಿಂಡಿ ತಿಂದಾಗುವಾಗ ಮಧ್ಯಾಹ್ನ ಆಯ್ತು ಕಚ್ಕೊಂಡ. ಮಧ್ಯಾಹ್ನ ಎಂತ ಮಾಡೋದು ಅಂತ ಆಲೋಚನೆ. ಚಪಾತಿ ಬರ್ತೇವೆ. ಹಾಂ, ಚಪಾತಿ ನೀನು ಜಾಸ್ತಿ ಮಾತಿರ್ತೆ ಜಂಗ. ಒಂಚೂರು ಜಾಸ್ತಿ ಮಾನ್ನೆ ಉಂಡೆ ನೀದು ಸಾವಿರ ಜನ. ಹಾಂ, ನೀದು ಸಾಲ ಇಷ್ಟಾತ ನೀವು ದೋಸೆ ತಿಂದು ಕೊಡ್ತೀನಿ. ನಮ್ದು ಇಲ್ಲಿ ಹತ್ತಿರದಲ್ಲಿ ಒಂದು ಪೋಸ್ಟ್ ಆಫೀಸ್ ಉಂಟು. ಹಾಗೆ ನಾವು ಅಲ್ಲಿಗೆ ಹೋಗ್ಲಿಕ್ಕಿತ್ತು. ನನಗೆ ಸಹ ಹೋಗ್ಲಿಕ್ಕಿತ್ತು, ಅವಳಿಗೆ ಸಹ ಹೋಗ್ಲಿಕ್ಕಿತ್ತು. ಹಾಗೆ ನಾವು ಒಟ್ಟಿಗೆ ಹೋದ್ವಿ. ಹಾಗೆ ಕೆಲಸ ಎಲ್ಲ ಆಗಲಿಲ್ಲ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡೋದು, ಅದುವೇ ತಲೆ ಬಿಸಿ. ಪದಾರ್ಥ ಇಲ್ಲ. ಮೀನಿನವರು ನಾನು ಜಾಸ್ತಿ ತೆಗೆಯೋ ಮೀನಿನವರು ಉಂಟಲ್ಲ, ಇವಾಗ ಬರೋದೇ ಇಲ್ಲ. ಅದೊಂದು ದೊಡ್ಡ ತಲೆ ಬಿಸಿಯಾಗಿದೆ. ಇಲ್ಲದಿದ್ದರೆ ಕರೆಕ್ಟ್ ಟೈಮಿಗೆ ಅವರು ಬರ್ತಾಯಿದ್ರು. ನನಗೆ ಒಂದು ದಿವಸ ಬಿಟ್ಟು ನಾನು ಮೀನು ತೆಗಿತಾ ಇದ್ದೆ. ಇನ್ನೊಂದು 2 ದಿವಸ ಮೀನು ತಿನ್ನಲಿಕ್ಕಿದೆ. ಆಮೇಲೆ ನವರಾತ್ರಿ ಸ್ಟಾರ್ಟ್ ಆಯ್ತಲ್ವಾ, ಮತ್ತೆ ಒಂದು 10 ದಿವಸ ಮೀನೇನು ತಿನ್ನಲಿಕ್ಕಿಲ್ಲ. ತರಕಾರಿ ಪದಾರ್ಥದ ದೊಡ್ಡ ತಲೆ ಬಿಸಿ. ಇವಾಗ ಮಧ್ಯಾಹ್ನ ಆಗುವಾಗ ಮಕ್ಕಳು ಕೂಡ ಸ್ಕೂಲಿಂದ ಬರ್ತಾರೆ. ಬಂದ ಕೂಡಲೇ ಒಮ್ಮೊಮ್ಮೆ ಹಸಿವು ಸಹಿಸ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನಿವಾಗ ಆಲೋಚನೆ ಮಾಡೋದು ಏನು ಪದಾರ್ಥ ಮಾಡೋದು ಅಂತ. ಮೀನು ಇನ್ನು ಹೋಗೋದು ಕಾಣೋದಿಲ್ಲ. 11:15 ಆಯಿತು. ಯಾವಾಗ ಮೀನು ಹೋಗೋದು, ಮೀನು ಬಂದು ಯಾವಾಗ ಮಾಡೋದು ಅಂತ ಆಗ್ತಾ ಉಂಟು ನನಗೆ. ನೋಡಬೇಕು. ಮೀನಿನ ಸೌಂಡ್ ಕೇಳಿಸ್ತಾ ಉಂಟು. ಕೆಳಗೆ ಹೋದ್ರು ಯಾವಾಗಲೂ ಬರುವವರಲ್ಲ. ಮತ್ತೆ ಸಹ ನೋಡುವ. ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಒಂದು ಕೆಲಸ ಆಗಲಿಲ್ಲ. ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಲೈಕ್ ಮಾಡಲಿಕ್ಕೆ ಎಲ್ಲರೂ ಕೂಡ ಮರಿತಾರೆ. ವಿಡಿಯೋ ನೋಡುವಾಗಲೇ ಒಂದು ಲೈಕ್ ಮಾಡಿಬೇಡಿ, ಆವಾಗ ಮರೆಯೋದಿಲ್ಲ. ಹಾಗಾಗಿ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.